ಹಾಯ್ ಫ್ರೆಂಡ್ಸ್, ಪ್ರಭಾ ಪರೋ ರೆಸಿಪಿಗೆ ಸ್ವಾಗತ. ಇವತ್ತು ಬಾಸುಮತಿ ಅಕ್ಕಿ ಹಾಗೆ ಹೆಸರು ಬೇಳೆ ಹಾಕಿ ಕಿಚಡಿ ಮಾಡೋಣ. ಬೇಸಿಗೆನಲ್ಲಿ ಹೆಸರು ಬೇಳೆ ಹೊಟ್ಟೆಗೆ ತಂಪು, ಹಾಗೆ ಶರೀರಕ್ಕೂ ತುಂಬಾ ಒಳ್ಳೇದು. ಇದು ಬೆಳಗ್ಗೆ ತಿಂಡಿಗೂ ಆಗತ್ತೆ, ರಾತ್ರಿ ಊಟಕ್ಕೂ ಆಗತ್ತೆ, ಮಧ್ಯಾಹ್ನ ಬಾಕ್ಸಿಗೂ ಆಗತ್ತೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪುಟ್ಟ ಕಾಫಿ ಲೋಟದಲ್ಲಿ 1 ಲೋಟ ಅಷ್ಟು ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ. ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿ. ಅದರಲ್ಲಿ ಅರ್ಧ ಲೋಟದಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಎರಡನ್ನು ಚೆನ್ನಾಗಿ ನೀರು ಹಾಕಿ 2 ಸತಿ ತೊಳೆದು 1 ಲೋಟ ನೀರು ಹಾಕಿ ಅದನ್ನು ಅರ್ಧ ಗಂಟೆಗಳ ಕಾಲ ನೆನೆಯಕ್ಕೆ ಇಡೋಣ. ಅಂದರೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ನೆಂದೋಗುತ್ತೆ. ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಅದನ್ನು ಸಣ್ಣಗೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಸೀಳಿ ಎತ್ತಿಟ್ಕೊಂಡಿದ್ದೀನಿ. ಒಂದು 3 ಬೆರಳಾಗೋಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಸಣ್ಣಗೆ ಪುಡಿಯಾಗಿ ಹೆಚ್ಚಿಟ್ಕೊಳ್ತೀನಿ. ಹಾಗೇನೇ ಪುದೀನ ಸಹ ಒಂದು 3 ಬೆರಳಾಗೋಷ್ಟು ತೊಗೊಂಡು ಅದನ್ನು ತೊಳೆದು ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಒಂದು 10 ಗೋಡಂಬಿ ತೆಗೆದಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡು ಒಂದು 2 ಚಮಚ ಎಣ್ಣೆ ಹಾಕಿದ್ದೀನಿ. 1 ಚಮಚದಷ್ಟು ತುಪ್ಪ, ಒಂದು 4 ಪೀಸು ಚಕ್ಕೆ, 2 ಏಲಕ್ಕಿ, 4 ಲವಂಗ ಹಾಕಿ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬಣ್ಣ ಬಿಡೋವರೆಗೂ ಹುರ್ಕೋಬೇಕು. ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆದಮೇಲೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದು ವಾಸನೆ ಹೋಗಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಿದ್ಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು 2 ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಎಲೆ ಎಲ್ಲ ಬಾಡೋ ತನಕ ಹುರಿದಾದ್ಮೇಲೆ 1 ಗೋಡಂಬಿ ಹಾಕ್ಕೊಳ್ತೀನಿ. ಗೋಡಂಬಿ ಎಲ್ಲ ಹುರಿದಿದ್ದಾದ್ಮೇಲೆ 1 ಚಮಚ ಅಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಹುರಿದ್ಬಿಟ್ಟು ಅಕ್ಕಿ ಬೇಳೆ 2 ಸೇರಿಸಿ 1.5 ಲೋಟ ಆಗಿದೆ ಅಲ್ವಾ, ಹಾಗೆಯೇ ನಾನು ಇದಕ್ಕೆ 3 ಲೋಟ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ಳುವಾಗ ನೀವು ಅಕ್ಕಿದು ಕ್ವಾಲಿಟಿ ನೋಡ್ಕೊಳ್ಳಿ. ನಿಮಗೆ ತುಂಬ ಹಳೆ ಅಕ್ಕಿ ಆದರೆ ನೀರು ಎಲ್ಲ ಹೀರ್ಕೊಳ್ಳುತ್ತೆ, ಹೊಸ ಅಕ್ಕಿ ಆದರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಇದನ್ನು ಹಾಕಿ. ನೀವು ಬಾಸುಮತಿನೇ ಹಾಕಬೇಕು ಅಂತೇನಿಲ್ಲ. ನೀವು ಮಾಮೂಲಿ ಅನ್ನ, ಕೋಲಮ್ ಅಕ್ಕಿನೋ, ಬುಲೆಟ್ ರೈಸೋ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಇವಾಗ ಕುದಿ ಬರುತ್ತಲ್ವ, ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ನೆನೆಸಿಟ್ಟಿರುವಂಥ ಅಕ್ಕಿನ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ತೆಗೆದು ಹಾಕುವಾಗ ನೀರೆಲ್ಲ ಬಸ್ಬಿಟ್ಟು ಹಾಕೋಬೇಕು. ಕೆಲವೊಂದು ಸತಿ ಅಕ್ಕಿನಲ್ಲಿರೋ ನೀರು ಸಹ ಮತ್ತೆ ಬಂದ್ಬಿಟ್ರೆ ನೀರು ಜಾಸ್ತಿ ಆಗಿ ಮುದ್ದೆ ಆಗಿಬಿಡುತ್ತೆ, ಆಮೇಲೆ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ. ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ, ಅಕ್ಕಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದರೊಳಗೆ ಹೊಂದ್ಕೋಬೇಕು. ಆ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೊಡೋಣ. ಇಲ್ಲಿವರೆಗೂ ಫ್ಲೇಮು ದೊಡ್ಡದಾಗೆ ಇಟ್ಟಿದ್ವಿ, ಈಗ ಕಡಿಮೆ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು, ಯಾಕಂದರೆ ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಬೇಗ ಬೇಗ ವಿಷಲ್ ಬಂದ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. 2 ವಿಷಲ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಪೂರ್ತಿ ವಿಷಲ್ ಬಿಡೋವರೆಗೂ, ಅಂದರೆ ಪ್ರೆಷರ್ ಬಿಡೋವರೆಗೂ ಮುಚ್ಚಳ ಓಪನ್ ಮಾಡೋದು ಬೇಡ. ನೋಡ್ಕೊಂಡು ಈ ಥರ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಘಮ ಘಮ ಅಂತ ಇದೆ ಮನೆಯೆಲ್ಲ. ಆ ಗೋಡಂಬಿ ವಾಸನೆ, ಹೆಸರು ಬೇಳೆ ಮತ್ತು ಮಸಾಲೆ, ಶುಂಠಿ ಬೆಳ್ಳುಳ್ಳಿದು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ವಾಸನೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಂದ ತಕ್ಷಣ ಏನು ಸ್ಪೆಷಲ್ಲು ಅಂತ ಕೇಳಬೇಕು, ಆ ಥರ ಇರುತ್ತೆ ಇದು. ಇದನ್ನು ನಾವು ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿರೋ ಕೋಸಂಬರಿ ಜೊತೆಗೆ, ಅಥವಾ ಯಾವ್ದಾದ್ರು ಮನೇಲಿ ದಾಲ್ ಇದ್ರೂ ಆಗುತ್ತೆ, ಅದ್ರ ಜೊತೆಗೆ ನಾವು ಕಾಂಬಿನೇಷನ್ ಮಾಡಿ ಕೊಡ್ಬೋದು. ಇದಕ್ಕೆ ಮಸಾಲೆ ಹಪ್ಪಳ ಜೊತೆನಲ್ಲಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಈ ಮೂಂಗ್ ದಾಲ್ ಕಿಚಡಿನ ಮೊಸರು, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿರೋ ಪಚಡಿ ಜೊತೆಗೆ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.